ಇಷ್ಟೆಲ್ಲ ಮಾತಾಡ್ತಾರಲ್ಲ ಇವರು ಸೌಜನ್ಯಕ್ಕೆ ನಮ್ಮ ಶಾಸಕರು ಬೇಡ್ತಿ ನದಿ ಹೋರಾಟ ಆಯ್ತು, ಶ್ರೀಗಳು ತಲೆ ಕೊಟ್ಟಿದ್ರು. ಸೌಜನ್ಯಕ್ಕಾದ್ರೂ ಅಲ್ಲಿ ಹೋಗಿದ್ರ, ಆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡ್ರ? ಮನಸ್ಥಿತಿಗಳ ಬಗ್ಗೆ ಯೋಚನೆ ಮಾಡಿ. ಕನಿಷ್ಠ ಪಕ್ಷ ಒಂದು ಅಲ್ಲಿ ಪ್ರತಿಭಟನೆಗೆ ಹೋಗಿ ನೈತಿಕ ಬೆಂಬಲವನ್ನ ಕೊಡ್ಲಿಕ್ಕೆ ಇವರಿಗೆ ತಯಾರಿಲ್ಲ ಅಂದ್ರೆ ಇವ್ರ ವಿಚಾರಧಾರೆಗಳು ಏನಿದೆ ಅನ್ನುವಂಥದ್ದನ್ನ ವಿಚಾರ ಮಾಡಿ. ಕರಾವಳಿ ಇನ್ವೆಸ್ಟರ್ಸ್ ಮೀಟ್ ಅಂತ ಮಾಡಿದ್ರು. ಬಹುಶಃ ಹಿಂದೆಂದೂ ಮಾಡದಿರುವಂತ ಹಿಂದಿನ ಯಾವ ಸರ್ಕಾರವೂ ಕೂಡ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಯಾವ ರಾಜ್ಯ ಸರ್ಕಾರ ಇದ್ದಾಗೂ ಕೂಡ ಮಾಡ್ಲಿಲ್ಲ. ಆಗಿತ್ತು ಕರಾವಳಿ ಅಭಿವೃದ್ಧಿ ಬಗ್ಗೆ, ಟೂರಿಸಂ ಅಭಿವೃದ್ಧಿ ಬಗ್ಗೆ ಏನ್ ಮಾಡ್ಬೇಕು ಹೇಳಿ DCM ನಮ್ಮ KPCC ಅಧ್ಯಕ್ಷರು DK ಶಿವಕುಮಾರ್ ಸರ್ ಅವರ ಸಾರಥ್ಯದಲ್ಲಿ ಮಾಡಿದ್ರು. ನೋಡಿ, ಎಲ್ಲಾ ಪಕ್ಷದ ಶಾಸಕರು ಬಂದ್ರು, ಬಿಜೆಪಿ ಅವರು ಬಂದ್ರು, JDS ಅವರು ಬಂದಿಲ್ಲ, ಕಾಂಗ್ರೆಸ್ ಅವರು ಬಂದ್ರು, ಎಲ್ಲ ಶಾಸಕರು ಬಂದಿದ್ದಾರೆ, ಎಲ್ಲ ಸಂಸದರು ಬಂದಿದ್ದಾರೆ. ಹಾಜರಾದವರು ಯಾರಾಗಿದ್ರೆ ನಮ್ಮ ಕ್ಷೇತ್ರದ ಶಾಸಕರು ಗೈರ್ಹಾಜರಾಗಿಲ್ಲ. ಕಡೆ ಕೇಳಿದ್ರೆ ಕಾರವಾರದಲ್ಲಿ ಮಾಡಿದ್ರೆ ಮಾಡ್ಬೋದಿತ್ತು. ಹಂಗಿದ್ರೆ ಇವ್ರ ಸರ್ಕಾರದಲ್ಲಿ ಇವ್ರು ಏನಾದ್ರು ಟೂರಿಸಂ ಡೆವಲಪ್ಮೆಂಟ್ ಬಗ್ಗೆ ಏನಾದ್ರು ಯೋಜನೆಗಳನ್ನ ತಗೊಂಡ್ಬಂದಿದ್ರ? ಇದ್ರ ಬಗ್ಗೆ ಯಾವ್ದಾದ್ರು ಒಂದು ಮೀಟಿಂಗ್ ಅನ್ನ ಆಯ್ತು ಒಂದೇ ದಿವಸದಲ್ಲಿ ಎಲ್ಲ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಒಂದು ಶುರು ಮಾಡ್ಬೇಕಲ್ಲ ಒಂದು ಒಳ್ಳೆ ಕಾರ್ಯಕ್ರಮ. ಯಾಕೆ ಗೋವಾದಲ್ಲಿ ಇರುವಂತ CR ನಮಗೆ ಯಾಕೆ ಅಪ್ಲೈ ಆಗುದಿಲ್ಲ? ಅಲ್ಲೂ ಒಂದು CR ಕಾನೂನು, ಇಲ್ಲೊಂದು ಕಾನೂನು. ನಾನು ಒಂದ್ ಮಾತನ್ನು ಕೇಳ್ತೇನೆ, ಈಗ ಯಾವ್ದೋ ಒಂದು CR ಕ್ಲಿಯರೆನ್ಸ್ ತಗೊಬೇಕು ಅಂದ್ರೆ ಇಡೀ ದೇಶದಲ್ಲಿ 7 ಸಂಸ್ಥೆ ಕ್ಲಿಯರೆನ್ಸ್ ಕೊಡುದು. ಅದ್ರ ಬಗ್ಗೆ ನಾವು ಅಪ್ಲೈ ಮಾಡಿದ್ರೆ ಇಡೀ ದೇಶದಲ್ಲಿ 7. ಇವ್ರು ಇಷ್ಟೆಲ್ಲ ಮಾತಾಡ್ತಾರಲ್ಲ ಬಿಜೆಪಿ ಅವರು. ನಮ್ಮ ರಾಜ್ಯದಲ್ಲಿ ಒಂದೇ ಒಂದು ಸಂಸ್ಥೆ ಮುಟ್ಟಾಕ್ಲಿಕ್ಕೆ ಆಗ್ಲಿಲ್ಲ. ಈಗ ಸದ್ಯದಲ್ಲೇ ನಮ್ಮ ಸರ್ಕಾರ ಒಂದು ಸಂಸ್ಥೆಯನ್ನ ಅದಕ್ಕೆ ಅಧಿಕೃತ ರೆಕಗ್ನೈಸ್ ಸಂಸ್ಥೆಯಾಗಿ CR ಅದರಿಂದ ಕ್ಲಿಯರೆನ್ಸ್ ಸಲುವಾಗಿ ಒಂದು ಸಂಸ್ಥೆಯನ್ನ ಅಧಿಕೃತವಾಗಿ ಸೇರ್ಪಡೆ ಮಾಡಿದ್ರು. ಇವರು ಬೇಡ್ತಿ ನದಿ ಕಾರ್ಯಕ್ರಮಕ್ಕೆ ಒಂದು ನೈತಿಕ ಬೆಂಬಲ ಕೊಡ್ಲಿಕ್ಕೆ ಬಂದಿಲ್ಲ. ಕರಾವಳಿ ಇನ್ವೆಸ್ಟರ್ಸ್ ಮೀಟ್ ನಮ್ಮ ಭಾಗದ ಯುವಕರಿಗೆ ಏನೋ ಒಂದಿಷ್ಟು ಉದ್ಯೋಗಗಳು ಸಿಗ್ಲಿ, ಎಂಪ್ಲಾಯ್ಮೆಂಟ್ ಜನರೇಷನ್ ಆಗ್ಲಿ, ಆರ್ಥಿಕತೆ ಸುಧಾರಿಸಿ ಹೇಳುವ ಒಂದು ಪ್ರಯತ್ನ ಮಾಡಿದ್ರು. ಎಲ್ಲಾ ಪಕ್ಷದ ಶಾಸಕರು, ಅವ್ರದೇ ಪಕ್ಷದ ಶಾಸಕರಿದ್ರು, ಸಂಸದರಿದ್ರು. ಹಾಜರಾದವರಲ್ಲಿ ಮೊದಲನೇಗೆ ಯಾರು ನಿಂತಿದ್ರು. ಹೀಗೆಲ್ಲ ಉಂಟು. ಮತ್ ಹೇಗೆ ಅವ್ರು ನಮ್ಮ ಮೇಲೆ ಮಾತಾಡ್ತಾರೆ, ನಮ್ಮ ಸರ್ಕಾರದ ಮೇಲೆ ಮಾತಾಡ್ತಾರೆ? ಇದ್ರ ಬಗ್ಗೆ ನೀವು ಪತ್ರಿಕಾ ಮಿತ್ರರು ಪ್ರಶ್ನೆ ಮಾಡ್ಬೇಕು. ಯಾಕೆ ಗೈರಾಗಿದ್ರಿ? ಯಾಕೆ ನಿಮ್ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರ ಇಷ್ಟೆಲ್ಲ ಮಾಡಿತ್ತು? ಅದ್ರ ಬಗ್ಗೆ ತಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಪ್ರಶ್ನೆ ಮಾಡ್ಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.